ಸರ್ ನಿಮ್ಮ ದಯೆಯಿಂದ ಚೆನ್ನಾಗಿದ್ದೀನಿ ಸರ್. ನನ್ನ ದಯೆ ಅಲ್ಲ, ದೇವ್ರ ದಯೆ ಅಂತ ಹೇಳಿ. ಶಿಪ್ಪಿಂಗ್ ಬಂತಾ? ಸರ್ ಇನ್ನೂ ಬಂದಿಲ್ಲ ಸರ್. ಇನ್ನೂ ಬಂದಿಲ್ವಾ? ಅಲ್ರಿ, ಅವ್ರು ಹೇಳಿದ ಟೈಮ್ಗೆ ನಾವು ಕಳಿಸ್ತೀವಿ, ನಾವು ಹೇಳಿದ ಟೈಮ್ಗೆ ಅವರು ಕಳಿಸ್ಬೇಕಲ್ವಾ? ಸರ್ ಅವ್ರು ಕಳಿಸಿದ್ದಾರೆ ಸರ್. ವೆದರ್ ಪ್ರಾಬ್ಲಮಿಂದ ಶಿಪ್ಮೆಂಟ್ ಲೇಟ್ ಆಗಿದೆ. ನಾಳೆ ಆದಷ್ಟು ಬೇಗ ಬಂದ್ಬಿಡುತ್ತೆ ಸರ್. ಬಂದ ತಕ್ಷಣ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸರ್. ಸರ್ ಈಗ ಬೇರೆ ಐಟಮ್ಸ್ ಏನು ಬರ್ತಾ ಇದೆ ಸರ್? ಫ್ರೂಟ್ಸ್ ಬರ್ತಾ ಇದೆ. ಬೇಸಿಗೆಲಿ ಇಲ್ಲಿ ಬೆಳೆದಿರೋ ಬೆಳೆಗಳನ್ನ ತರಿಸಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀನಿ. ಸರ್ ಇವು ವುಡ್ ಬಿಸ್ನೆಸ್ ಮಾಡ್ತೀರಾ, ಸಾಂಬಾರ್ ಪದಾರ್ಥ ಎಕ್ಸ್ಪೋರ್ಟ್ ಮಾಡ್ತೀರಾ, ಹಾಗೆ ಇಲ್ಲಿ ಬೆಳೆಯೋ ಹಣ್ಣುಗಳನ್ನ ಹೂಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ. ಅಲ್ಲಿಂದ ಇಂಪೋರ್ಟ್ ಮಾಡಿಕೊಂಡು ಇಲ್ಲಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀರಾ. ಈಗೆಲ್ಲ ಒಬ್ಬರೇ ಹೇಗೆ ಮಾಡೋಕ್ಕೆ ಸಾಧ್ಯ ಸರ್ ನಿಮಗೆ? ಬಿಸ್ನೆಸ್ ಅಂದಮೇಲೆ ಮಾಡಲೇಬೇಕಲ್ಲ. ನಿಮ್ಮಂಥ ನಂಬಿಕಸ್ಥ ಕೆಲಸಗಾರ ಇರೋದ್ರಿಂದ ಎಲ್ಲ ಸುಲಭವಾಗಿ ನಡೀತಾ ಇದೆ. ನೀವು ಕೊಟ್ಟ ರಿಪೋರ್ಟ್ ಮೇಲೆ ನಾನು ವ್ಯಾಪಾರ ಮಾಡ್ತೀನಿ. ಹೊಸ ಕಂಟೈನರ್ ತೊಗೊಂಡಿದ್ನಲ್ಲ, ಅದನ್ನ ನೋಡೋಕ್ಕೆ ಅಂತ ಬಂದೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ಇನ್ಮೇಲೆ ಇದನ್ನೆಲ್ಲ ನನ್ನ ಮಗ ನೋಡ್ಕೋತಾನೆ. ಒಳ್ಳೆ ಸರ್, ಇವತ್ತೊಂದಿನ ನೀವು ಇಲ್ಲೇ ಇರಬೇಕಾಗುತ್ತೆ. ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ, ಬನ್ನಿ ಸರ್. ಸರಿ, ನಡೀರಿ. ಬನ್ನಿ. ಬಡ್ಡಿ ಐದ ಒಳ್ಳೆ ಟೈಮಲ್ಲಿ ಫೋನ್ ತೆಗಿಯಕ್ಕಿಲ್ಲ, ಸತ್ಯ ಅದಕ್ಕೆ. ಅಪ್ಪಯ್ಯ, ಎಲ್ಲ SP ಅವ್ರು ಫೋನ್ ಮಾಡಿದ್ರು. ಏನಂತಲ್ಲ ಒಂದು? ಅದೇ ಅಪ್ಪಯ್ಯ, ಸೌಪರ್ಣಿಕಾ ಸ್ಟೇಷನ್ಗೆ ಬಂದು ಹೋದ್ರಂತೆ. ನಿಜವಲ್ಲ? ಏನಂತ ಅವಳು? ಇನ್ನೇನನ್ನ ಕದದು ಅಪ್ಪಯ್ಯ, ನಮ್ಮ ಪ್ಲ್ಯಾನು ವರ್ಕ್ ಆಗಿಬಿಟ್ಟದೆ. ಸ್ಟೇಷನ್ಗೆ ಬಂದ್ಬಿಟ್ಟು ಅವನ್ನ ನೋಡ್ಬಿಟ್ಟು ಆಕ್ಸಿಡೆಂಟ್ ಮಾಡ್ದು ನೀವೇ ಅಂತ ನಂಬ್ಕ ಹೋದ್ರಂತೆ. ಲೇ ಮರ್ಗೋಣ, ಈ ಯಾರ್ದಲ್ಲಿ ನಾವು ಗೆದ್ಬಿಡ್ಬೇಕಲ್ಲ. ಏನು ಅಪ್ಪ ಮಗ ಇಷ್ಟೊಂದು ಖುಷಿಯಾಗಿ ನಗ್ತಿದ್ದೀರಾ? ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಲ್ವಾ? ಏನು ಇಲ್ಲ ಕಣಮ್ಮೆ, ನಮ್ಮ ಭಾವನೊಂದು ಒಂದು ಆಕ್ಸಿಡೆಂಟ್ ಕಂಪ್ಲೇಂಟ್ ಇರಲಿಲ್ಲ. ಆಕ್ಸಿಡೆಂಟ್ ಮಾಡಿದನು ಸಿಕ್ಕಾಕೊಂಡಂತೆ. ಅದೇ ವಿಷಯನೇ ಮಾತಾಡ್ತಾ ಇದ್ವಿ ಅಲ್ವಲ್ಲ ಮರಗೋಡ? ಅಪ್ಪ, ನಿಮ್ಮ ಭಾವನಾ? ಅವಳು ಯಾವಾಗ್ರಿ ನಿಮ್ಮ ಭಾವನಾ ಆದ್ಲು? ಓ ಅಪ್ಪಯ್ಯ, ಏನೋ ಮಾತು ಕೇಳದೆ ಕಂಡ್ಬಿಡವ. ನೀನು ಸುಮ್ಮನೆ ಹೋಳಿ ಮನೆ ಸೊಸೆ ಆಗಿರೋದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ನೀವು ಅವಳ ವಿಷಯನೇ ಮಾತಾಡ್ಕೊಂಡು ನೀವಿಬ್ರು ನಕ್ಕೊಂಡು ಕೂತಿದ್ದೀರಲ್ವಾ? ಏನು ಹೇಳಬೇಕಂತ ನನಗೆ ಅರ್ಥ ಆಗ್ತಿಲ್ಲ. ಲೇ ಮರಗೋಡ, ಇದೇನಲ್ಲ ನಿಮ್ಮ ಅವನ ಕತೆ. ಮಾತೆತ್ತಿದ್ರೆ ಉರ್ಕೋತಾಳೆ, ಮಾತೆತ್ತಿದ್ರೆ ಮುನ್ಸ್ಕೋತಾಳೆ. ಹೆಂಗ್ಲ ಜೀವನ ಮಾಡೋದ್ಲಿ? ನಾನು ಒಬ್ಬ ಮಿನಿಸ್ಟರ್ ಅದೇ ಮರ್ತು ಬಿಟ್ಟಿದ್ದೀನಿ ಕಲ. ಹಿಂಗಾದ್ರೆ ನನ್ನ ಕತೆ ಆಟಗಲ್ಲ. ಸುಮ್ಕಿರಪ್ಪಯ್ಯ, ಅವನ್ನ ಹೆಂಗೆ ಸಮಾಧಾನ ಮಾಡ್ಬೇಕು ಅಂತ ನಂಗೆ ಚೆಂದ ಗೊತ್ತು. ಸುಮ್ಕಿರ್ಲ, ಮದುವೆ ಮಾಡಿದಾಗಿಂದ ನಾನು ಸಮಾಧಾನ ಮಾಡೋಕ್ಕೆ ಆಗಿಲ್ಲ ಅಂದ್ರೆ ನೀನೆಲ್ಲ ಮಾಡಿ ಅಲ್ಲೇ ತಲೆ ಕೆಟ್ಟ ಕೆರ ಹಿಡ್ದೋಗದ್ ನನಗೆ. ಇರಪ್ಪಯ್ಯ, ಓ ಓ ಮಾತು ಕೇಳವ ಇಲ್ಲಿ. ಚಿನ್ಮರಿ, ನಾನು ಮೊದಲನೇ ಸರ್ತಿ ನಿಮ್ಮನ್ನ ಕ್ರೂಸ್ ಶಿಪ್ಪಲ್ಲಿ ಕರ್ಕೊಂಡು ಹೋಗಿದ್ದಲ್ಲ, ಹೇಗನ್ಸಿತ್ತು? ಅಯ್ಯೋ, ನನ್ನ ಜೀವನದಲ್ಲೇ ಮರೆಯಕ್ಕಾಗ್ತಿರೋ ಅಂತ ಒಂದು ಮೆಮೊರಿ ಅದು. ನನ್ನ ಲೈಫಲ್ಲಿ ನಾನು ಅದನ್ನೆಲ್ಲ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನೀವ್ ಅದನ್ನೆಲ್ಲ ಈಡೇರಿಸಿದ್ರಿ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ. ಚಿನ್ಮರಿ, ನಿಮ್ ಖುಷಿಗೋಸ್ಕರ ನಾನು ಏನ್ ಮಾಡಬೇಕಾದ್ರೂ ತಯಾರಾಗಿದ್ದೀನಿ. ಅದ್ ನಂಗೆ ಗೊತ್ತು ಬಿಡಿ. ಬರೀ ಕ್ರೂಸಲ್ಲಿ ಹೋಗಿದ್ ಮಾತ್ರ ಅಲ್ಲ, ಅದಾದ್ಮೇಲಂತೂ ನಂಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ಗಳನ್ನ ಕೊಟ್ಟಿದ್ದೀರಾ. ಅದನ್ನೆಲ್ಲ ಹೇಗ್ ಮರೆಯಕ್ಕಾಗುತ್ತೆ? ನೋಡಿ, ನಿಮಗೆ ಎಷ್ಟು ಸರ್ಪ್ರೈಸ್ ಕೊಟ್ಟರು ನನಗೆ ಸಾಕಾಗೋದೇ ಇಲ್ಲ. ಈಗಲೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಸಾಕು ಸಾಕು, ಯಾವುದೇ ಆಗ್ಲಿ ಅತಿ ಆದ್ರೆ ಅಮೃತನೂ ವಿಷ ಆಗುತ್ತೆ ಅಲ್ವಾ? ನೀವ್ ಇವಾಗ ಕೊಟ್ಟಿರೋ ಸರ್ಪ್ರೈಸ್ಗಳನ್ನೇ ನನ್ನ ಕೈಲಿ ಜೀರ್ಣಿಸ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಈ ಜೀವನಕ್ಕೆ ಇಷ್ಟು ಸಾಕು. ಸರಿ ಸರಿ, ಬನ್ನಿ ಹೋಗೋಣ. ಸಿದ್ದೇಬೇಡ, ಬಲ ಬಾಲ ಬಲಿಕೆ ಹೋವಾ, ಒಳಿಕ್ ಬರವಾ. ಒಂದು ನಿಮಿಷ ಅಲ್ಲಿ ನಿಂತ್ಕೊಳ್ಳಿ. ಯಾಕಲ್ಲ? ಅಪ್ಪಯ್ಯ, ಇರಿ ಅಪ್ಪಯ್ಯ. ಅವೋ ಅವ್ವ, ಬಾರವಾ. ಎಷ್ಟೋ ದಿನ ಆದ್ಮೇಲೆ ವಾಪಸ್ ಮನೆಗೆ ಬತ್ತವ್ರೆ, ಅವ್ರಿಗೊಂದು ಆರತಿ ಎತ್ತಕ್ಕಿಲ್ವೇನವ? ಯಾಕವ ಹಂಗೆ ನಿಂತ್ಬಿಟ್ಟೆ? ಹೋಗವ, ಕರ್ಕಳವ. ರಥಕ ಆರತಿ ತಗೊಬರವ ಇಲ್ಲಿ. ಯಾಕಮ್ಮೆ ಸುಮ್ಗೆ ನಿಂತ್ಕೊಂಡ್ಬಿಟ್ಟೆ? ತಗೊಳಮ್ಮೆ, ಆರತಿ ಮಾಡೋ ಒಳ್ಳೆ ಕರ್ಕೊಂಡು ತಗೊಳಮ್ಮೆ.
ಇದೆಲ್ಲ ನನ್ನ ಮಗನಿಗೋಸ್ಕರ ಮಾಡ್ತಾ ಇರೋದು. ಅದೇನೋ ಹೇಳ್ತಾರಲ್ಲ, ಹೂವಿಂದ ನಾರ್ ಸ್ವರ್ಗಕ್ಕೆ ಸೇರ್ತು ಅಂತ, ಹಾಗಾಯ್ತು. ಏಯ್ ಸಿದ್ದೇಗೌಡ, ತಲ್ಲ ಒಳಿಕೆ ಬಾವಾ. ಗೋವಾ ಏಯ್ ಸಿದ್ದೇಗೌಡ, ಅಲ್ಲ ಕಲ ಈಟೊಂದು ವೀರೇನ್ ಬಂದ್ಬಿಟ್ಟಿದ್ಯಲ್ಲ, ಇನ್ನೊಂದು 2 ದಿನ ಇದು ಬಂದಿದ್ರೆ ಏನಾಯ್ತು ನಿನಗೆ? ಅಯ್ಯೋ ಅಪ್ಪಾಜಿ, ಅಲ್ಲಿ ಊಟನೇ ಸರಿಯಾಗಿಲ್ಲ. 3 ಹೊತ್ತು ಹೊರಗಡೆ ತಿನ್ಬೇಕು, ಏನೇ ತಿಂದ್ರೂ ಹೊಟ್ಟೆ ತುಂಬಕ್ಕಿಲ್ಲ. ಯಾಕೆ ಹೇಳಿರಿ ನನ್ನ ಕತ್ಯ? ಏಯ್ ಸಿದ್ದು, ನಿನ್ನ ಅರ್ಜೆಂಟ್ಗೆ ಆ ಹುಡುಗಿನ ಓಡಿಸ್ಕೊಂಡು ಕರ್ಕೊಂಡ್ಬಂದಿಲ್ಲ. ಅಯ್ಯೋ ಅಣ್ಣ, ನಾನೇನು ಅವ್ರನ್ನ ಕರ್ಕೊಂಬರಲಿಲ್ಲ. ಹೋಗುಮ ಅಂತ ಅವರೇ ನನ್ನ ಕರ್ಕೊಂಬಂದದ್ದು. ಆಯ್ತು, ಇರ್ಲಿ ಬಿಡು. ಹಂಗಿತ್ತು ನೀವು ಅದೆಲ್ಲ ಬಿಡೋಣ. ಮೊದಲು ಆಕ್ಸಿಡೆಂಟ್ ಕೇಸಲ್ಲಿ ಒಳಗೆ ಹೋದ್ರು ಯಾರು ಅಂತ ಹೇಳು.